ಹಲೋ ನಮಸ್ಕಾರ ಎಲ್ರಿಗೂ. ಇದು ಹಿಂದಿನ ವ್ಲಾಗ್ ಇತ್ತಲ್ಲ, ಅದರ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನೆಕ್ಸ್ಟ್ ಡೇ ಬಂದು ನಾವು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ತಿಂಡಿಗೆ ಅಂತ ಬಂದ್ವಿ. ನೈಟ್ ಊಟ ಅಷ್ಟು ಚೆನ್ನಾಗಿರಲಿಲ್ಲ, ಬೆಳಗ್ಗೆ ಮಾತ್ರ ತಿಂಡಿ ತುಂಬಾ ಚೆನ್ನಾಗಿತ್ತು. ಅವ್ರಿಗೂ ಕೂಡ ಹೇಳಿದ್ವಿ ತಿಂಡಿ ತುಂಬ ಚೆನ್ನಾಗಿದೆ ಅಂತ. ಆ್ಯಂಡ್ ಬೆಳಗ್ಗೆ ತಿಂಡಿಗೆ ಪಲಾವ್ ಮತ್ತು ಅದರ ಜೊತೆಗೆ ಇಡ್ಲಿ, ಸಾಂಬಾರ್, ಚಟ್ನಿ ಕೊಟ್ಟಿದ್ರು. ಸೈಡ್ಸ್ ಬಂದು ಫ್ರೂಟ್ಸ್ನ ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಪಲಾವ್ ಸೂಪರ್ ಅಲ್ಲ. ಇಡ್ಲಿ ಇಡ್ಲಿ ಚಟ್ನಿ ಚೆನ್ನಾಗಿದೆಯಾ? ಹೌದಾ? ನಮ್ಮ ಶ್ರಾವ್ಯಂಗೆ ಇಷ್ಟ ಅಲ್ಲ ಇಡ್ಲಿ. ಹೆಂಗಿದೆ ಇಷ್ಟ? ಇಲ್ಲ ಇಲ್ಲ, ಒಂದು ಬಂದಿದೆ ಅಷ್ಟೇ. ನೆನಪ ಕಲ್ಲಂಗಡಿ. ನಿಂಗೆ ಇವನಂತೂ ಹಣ್ಣಲ್ಲೇ ಇದ್ದಾನೆ ಅವಾಗಿಂದ. ನಿಂಗೆ ಇಷ್ಟ ಆಯ್ತಾ? ತಿಂಡಿ ಚೆನ್ನಾಗಿತ್ತು. ಓಕೆ, ಇಡ್ಲಿನೂ ಚೆನ್ನಾಗಿತ್ತು. ಇಡ್ಲಿ ಸಾಂಬಾರು ತಿಂಡಿ ಎಲ್ಲ ತಿನ್ಕೊಂಡು ಹಾಗೆ ಬರ್ತಾ ನಮ್ಮ ಟ್ರೀ ಹೌಸ್ಗೆ ಹೋಗೋ ದಾರಿಯಲ್ಲಿ ಸ್ವಿಂಗ್ ಇದೆ. ಹಿಂದಿನ ದಿನದಿಂದಲೂ ನಾವು ಸ್ವಿಂಗ್ ಆಡೇ ಇರಲಿಲ್ಲ. ಸೊ ಇವತ್ತು ಹೇಗೂ ಸ್ವಲ್ಪ ಹೊತ್ತು ಫ್ರೀ ಇದ್ವಲ್ಲ ಅಂದ್ಬಿಟ್ಟು ತಿಂಡಿ ತಿನ್ಕೊಂಡು ಬರ್ತಾ ಒಂದವೆ ಹಾಗೆಯೇ ಸ್ವಿಂಗಲ್ಲಿ ಆಡ್ತಾ ಇದ್ದೀವಿ. ಇದೊಂಥರ ಚೆನ್ನಾಗಿತ್ತು, ಯಾಕಂದರೆ ಸೀನ್ರಿ ಮಧ್ಯೆ ಸ್ವಿಂಗ್ ಇದ್ದಿದ್ದು. ಅಲ್ಲಿ ಆರಾಮಾಗಿ ಸೀನ್ರಿನ ಎಂಜಾಯ್ ಮಾಡಿಕೊಂಡು ಸ್ವಿಂಗ್ ಆಡಿಕೊಂಡು ಮಾತಾಡಿಕೊಂಡು ಕೂತಿದ್ವಿ. ತುಂಬ ಚೆನ್ನಾಗಿತ್ತು ಈ ಎಕ್ಸ್ಪೀರಿಯನ್ಸ್. ಹಾಗೆ ಈ ಒಂದು ಸಾರಿದು ನಾನು ಕೆಲವೊಂದು ವೀಡಿಯೋಸ್ನ ಮಾಡಬೇಕಿತ್ತು. ಇದು ಕೊಲ್ಯಾಬ್ರೇಷನ್ಗೆ ಬಂದಿದ್ದು, ಪ್ರಮೋಷನ್ಗೆ ಬಂದಿದ್ದು. ಸೊ ಅದನ್ನು ಕೂಡ ಸ್ವಲ್ಪ ವೀಡಿಯೋಸ್ನೆಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಈ ಒಂದು ಬ್ಯೂಟಿಫುಲ್ ಸ್ಯಾರಿನ ನನಗೆ ರೂಪಾ ಕಲೆಕ್ಷನ್ಸ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಅವರು ಕಳಿಸ್ಕೊಟ್ಟಿರೋದು. ಸ್ಯಾರಿ ತುಂಬಾ ಚೆನ್ನಾಗಿದೆ, ಕಂಫರ್ಟಬಲ್ ಟು ವೇರ್ ಅಂತಲೇ ಹೇಳ್ಬೋದು. ಎಷ್ಟು ಫೋಟೋಸ್ ತೆಕ್ಕೊಂಡ್ರಿ ಶೀನು? ಎಷ್ಟು ಫೋಟೋಸ್ ತೆಗ್ದಿರೋದು ನೀವು? ಫುಲ್ ಸ್ಲೋ ಆಗಿಬಿಟ್ಟಿದೆ ನಂದು ಫೋನ್, ಗೊತ್ತಾ? ಅಷ್ಟು ಫೋಟೋಸ್ ಆಗಿದೆ ನಿಮ್ದೆಲ್ಲ. ಒಬ್ಬೊಬ್ರದ್ದು 100 ಫೋಟೋಸ್ ತೆಕ್ಕೊಂಡಿದ್ದೀರಾ ನೀವು. ಮಾಡ್ತೀನಿ. ನಿಮ್ಮ ಅಕ್ಕ ಕಾಫಿ ಮಾಡ್ತಾ ಇದ್ದಾಳೆ. ಯಾಕೆ ಆನ್ ಆಗಲಿಲ್ವಾ? ಮೇಲೆ ಮೇಲೆ ಅದೇ ಆನ್. ನಾವೇ ಮಾಡ್ಕೋತಾ ಇದ್ದೀವಿ ಕಾಫಿ ಇಲ್ಲಿ. ಹಾಂ, ಬೇಡ ನೋಡಲ್ಲಿ ಜಿಪ್ಲೆಕ್ಸ್ ಕಾಫಿ. ಯಾವುದು ಪೌಡರು? ಕಾಫಿ ಪೌಡರ್ ನೆಸ್ಕೆಫೆನಾ? ಚೈಲ್ಡ್ಹುಡ್ ಸಾಂಗ್ ಇದು, ಸಖತ್ ಇಷ್ಟವಾದ ಸಾಂಗ್ ಇದು. ಓ ಕರೆಕ್ಟ್. ಹಾಂ, ಶ್ರಾವ್ಯ ತುಂಬ ಸಣ್ಣ ಮಗು ಇದ್ದಾಗ ಈ ಸಾಂಗ್ ರಿಲೀಸ್ ಆಗಿದಲ್ಲ. ನಿಂಗೆ ಗೊತ್ತಾ? ಹ್ಞೂ ಅಂತಿದ್ಯಾ? 13 ಅಲ್ಲ, 13 ಇಬ್ಬನಿ ಪಾಪು ಅವಾಗ. ಕಾಫಿ ಎಲ್ಲ ಕುಡಿದ್ಬಿಟ್ಟು ನಾವಿನ್ನೇನು ಚೆಕ್ಔಟ್ ಆಗಬೇಕಿತ್ತು. ಸೊ ಹಾಗಾಗಿ ಎಲ್ಲ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿದ್ವಿ. ಎಲ್ಲರೂ ಟ್ರೀ ಹೌಸಲ್ಲಿ ಅವ್ರವ್ರ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೋತಾ ಇದ್ರು. ಹೇಗಿತ್ತು, ಎಲ್ರಿಗೂ ಖುಷಿ ಆಯಿತಾ ಏನು ಅಂತೆಲ್ಲ ಅವ್ರ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೋತಾ ಇದ್ರು. ಆ್ಯಂಡ್ ಮಕ್ಕಳಂತೂ ತುಂಬಾ ಖುಷಿಪಟ್ಟರು ಇಲ್ಲಿ ಸ್ಟೇ ಮಾಡಿದ್ದು, ಅಲ್ಲಿ ಸೀನ್ರೀಸ್ ಆಗಿರಬಹುದು ಅಥವಾ ಸ್ವಿಮ್ಮಿಂಗ್ ಪೂಲಲ್ಲಿ ಆಡಿದ್ದು, ಅಲ್ಲಿ ಆ ಸೀನ್ರಿನ ಎಂಜಾಯ್ ಮಾಡಿದ್ರು ತುಂಬ ಮಕ್ಕಳು ಅಂತಲೇ ಹೇಳ್ತೀನಿ. ಹೆಂಗ ಅನಿಸ್ತು? ನನಗೆ ಇಷ್ಟ ಆಯಿತು. ರಾತ್ರಿ ಊಟ ಸ್ವಲ್ಪ ಇಷ್ಟ ಆಗಲಿಲ್ಲ, ಅದು ಬಿಟ್ಟರೆ ಕಂಪ್ಲೀಟಾಗಿ ಎಲ್ಲ ಚೆನ್ನಾಗಿತ್ತು. ಸೊ ಇದೊಂಥರ ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ ಟ್ರೀ ಹೌಸ್. ಚೆನ್ನಾಗಿತ್ತು. ಹೆಂಗೆ ಅನಿಸ್ತಕ್ಕ? ಚೆನ್ನಾಗಿತ್ತಲ್ಲ? ರಾತ್ರಿ ಬಂದು ಊಟ ಬಿಟ್ಟರೆ ಅದು ಬಿಟ್ಟರೆ ಇನ್ನೆಲ್ಲ ಸೂಪರ್. ಬೆಳಗಿನ ತಿಂಡಿನೂ ಚೆನ್ನಾಗಿತ್ತು ಎಲ್ಲ. ಅಲ್ಲಿ ತೋರಿಸ್ತೀನಿ ನೋಡಿ. ವಿಂಡೋ ವ್ಯೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಹೇಗಿತ್ತು ಟ್ರೀ ಹೌಸ್ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತಲ್ಲ ನಮ್ಮ ಟ್ರೀ ಹೌಸ್. ಎಷ್ಟು ಚಂದ ಇದೆ.
ಇವಾಗ ನೋಡು ಸ್ವಿಮ್ಮಿಂಗ್ ಪೂಲಲ್ಲಿ ಸ್ನಾನ ಮಾಡ್ಬೋದಿತ್ತು, ಯಾಕಂದರೆ ಬಿಸಿಲಿದೆ ಒಂದು ಸ್ವಲ್ಪ ಇವಾಗ. ಇವೆಲ್ಲ ಏನಕ್ಕೆ ಇಟ್ಕೋಬೇಕು ಗೊತ್ತಾ, ಸುಮ್ಮನೆ ದುಡ್ಡು ಕೊಟ್ಟಿರ್ತೀವಿ, ವೇಸ್ಟ್ ಆಗಲ್ವಾ. ನೇಚರ್ ಯಾವುದಿದೆ, ಮಾಯಿಶ್ಚರೈಸರ್ ಇದು. ಏನಕ್ಕೆ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಗೊತ್ತಾ, ಫುಲ್ ಅಪ್ಪಿದೆ ನೋಡಿ, ಇಲ್ಲಿ ರೋಡು ಫುಲ್ ಅಪ್ಪಿದೆ. ಸೊ ಕಾರಲ್ಲಿ ಹತ್ತೋಷ್ಟು ನಿಜವಾಗ್ಲೂ ಧೈರ್ಯ ಇಲ್ಲ, ಅದಕ್ಕೆ ಹಿಂಗೆ ಉಲ್ಟಾ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಮಕ್ಳಿಗೆ ಕಾರಲ್ಲಿ ಕೂತ್ಕೊಳ್ಳಿ ಅಂದರೆ ಕೂತ್ಕೊಳ್ಳಿಲ್ಲ, ಅವ್ರು ನನ್ನ ಜೊತೆ ನಡ್ಕೊಂಡು ಬರ್ತಾಯಿದ್ದಾರೆ. ಮಕ್ಕಳ ನೀವೇನಕ್ಕೆ ಕಾರ್ ಹತ್ತಲಿಲ್ಲ? ಮಾಡಿದಾರಲ್ಲ ಮಡಿಕೇರಿ ಮತ್ತು ಕೇರಳಲ್ಲೆಲ್ಲ ಇದೇ ಥರ ರೋಡು. ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ಉಲ್ಟಾ ನಡ್ಕೊಂಡೋಗಿ, ಸ್ವಲ್ಪ ಗೊತ್ತಾಗಲ್ಲ, ಕಾಲು ನೋವಾಗಲ್ಲ, ಅದಕ್ಕೆ ನೋಡಿ ಹಿಂಗೆ ಉಲ್ಟಾ ನಡ್ಕೊಂಡು ಹೋಗ್ತಾ ಇದ್ದು. ಅವ್ನು ಸಾರಂಗೆ ಹೋಗೇ ಬಿಟ್ಟಮ್ಮ, ನಡ್ಕೊಂಡೇ ಹೋದ್ನಾ? ಸರಿ, ಒಂದು ಸ್ವಲ್ಪ ದೂರ ಅಷ್ಟೇ, ಹೋಗ್ಬೋಣ ಬನ್ನಿ. ಚೆಕ್ಔಟ್ ಎಲ್ಲ ಮಾಡಿಬಿಟ್ಟು ಮಡಿಕೇರಿಗೆ ಬಂದ್ವಿ. ನೆಕ್ಸ್ಟ್ ಯಾವುದಾದ್ರೂ ಪ್ಲೇಸ್ ನೋಡೋಣ ಅಂಥೇಳಿ. ಅಬ್ಬಿ ಫಾಲ್ಸ್ಗೆ ಹೋಗೋದಕ್ಕೂ ಮುಂಚೆ ಒಂದು ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು, ಮಕ್ಕಳಿಗೆ ಒಂದು ಸ್ವಲ್ಪ ಬಟ್ಟೆ ತೊಗೋಬೇಕಿತ್ತು. ಸೊ ಹಾಗಾಗಿ ಬಟ್ಟೆ ತೊಗೊಳ್ಳೋಣ ಅಂತ ಅಲ್ಲೇ ಮಡಿಕೇರಿಲೇ ಶಾಪ್ಗೆ ಬಂದ್ವಿ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಗ್ಲಾಸ್ ಬ್ರಿಡ್ಜ್ ಇದೆಯಲ್ಲ ಅಲ್ಲಿಗೆ ಹೋಗೋಣ ಅಂತ ಹೋದ್ವಿ. ಬಟ್ ಅಲ್ಲಿ ಏನಂದರೆ ಕ್ಲೋಸ್ ಆಗಿಬಿಟ್ಟಿತ್ತು, ಅಲ್ಲಿ ಗೇಟ್ ಓಪನಿಂಗ್ ಟೈಮೇ ಬೇರೆ ಇತ್ತು ಅಂತ ಅನಿಸುತ್ತೆ. ಬಟ್ ನಮಗೆ ನೋಡೋದಕ್ಕಾಗಲಿಲ್ಲ, ಅಲ್ಲಿ ಆ ಒಂದು ಜಾಗನ ಫೀಲ್ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ಕ್ಲೋಸ್ ಇತ್ತು. ಹಾಗಾಗಿ ದೆನ್ ನಾವು ಅಲ್ಲಿಂದ ನೆಕ್ಸ್ಟ್ ಅಬ್ಬಿ ಫಾಲ್ಸ್ಗೆ ಹೋಗೋಣ ಅಂತ ಹೊರಟ್ವಿ. ತಡೀರಿ, ಜಸ್ಟ್ ಎಂಟರ್ ಆಗೋಕ್ಕೆ 50 ರೂಪೀಸ್ ಅಬ್ಬಿ ಫಾಲ್ಸ್ಗೆ. ನಾವು ಲಾಸ್ಟ್ ಟೈಮ್ ಎಲ್ಲ ಅಬ್ಬಿ ಫಾಲ್ಸ್ಗೆ ಹೋದಾಗ ತುಂಬಾ ಜನ ಇದ್ದರು, ಬಟ್ ಈ ಸಲ ಅಷ್ಟೊಂದು ಜನ ಇಲ್ಲ ಅಂತ ನಾನು ಅಂದ್ಕೊಂಡೆ. ಬಿಕಾಸ್ ಏನಂದರೆ ಇದು ವೆಕೇಷನ್ ಕೂಡ, ಕ್ರಿಸ್ಮಸ್ ಹಾಲಿಡೇಸ್ ಇದ್ದರೂ ಕೂಡ ತುಂಬ ಜನ ಅಂತ ಏನು ಅಷ್ಟು ಇರಲಿಲ್ಲ. ಬನ್ನಿ, ಅಲ್ಲಿ ಹೋದ ಒಂಥರ ತಣ್ಣಗೆ ಎರ್ಚಿಲು ಬರ್ತಾ ಇತ್ತಲ್ಲ, ಚೆನ್ನಾಗಿರ್ತಿದೆ. ಜಾಗದೇ ಇಲ್ಲ, ಸ್ವಲ್ಪ ಯಾರೂ ಇಲ್ಲ, ಕ್ರೌಡ್ ಅಂತಿದೆಯಾ ನೋಡು, ನಾವು ಇಷ್ಟೇ ಜನ ಇರೋದು, ಅಷ್ಟು ಕ್ರೌಡ್ ಇಲ್ಲ. ಬನ್ನಿ ಬನ್ನಿ ಬನ್ನಿ, ಮೆಟ್ಲು ಇಳಿಬೋದು, ಹತ್ತಕ್ಕಾಗಲ್ಲ. ಮಾತಾಡೋಕೆ ನಾನು ಒಬ್ಬಳೆ ವಟ 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 ಅಂತ ಇದ್ದೀನಿ, ಇವ್ರು ಯಾರು ಮಾತಾಡ್ತಾ ಇಲ್ಲ. ನನ್ನ ಬ್ಲಾಗಿಗೆ ಇದೇ ಪ್ರಾಬ್ಲಮ್, ಎಲ್ಲದಕ್ಕೂ ನಾನೇ ವಟ ವಟ ಅನ್ಬೇಕು, ಯಾರೂ ಮಾತಾಡಲ್ಲ. ಕ್ಯಾಮ್ರಾ ಹಿಡಿತಿದ್ದೀನಿ ಅಂತ ಹೇಳಲ್ಲ, ಹೇಳ್ತಾ ಇದ್ದೀನಲ್ಲ, ತೋರಿಸ್ತಾ ಇದ್ದೀನಲ್ಲ, ಮಾತಾಡಿ. ಏನು ಗೊತ್ತಾ, ಕ್ಯಾಮ್ರಾ ಹಿಡಿದ ತಕ್ಷಣ ಎಲ್ಲ ಫುಲ್ ಸೈಲೆಂಟ್ ಆಗಿಬಿಡ್ತಾರೆ. ಇಲ್ಲಪ್ಪ, ಸೈಲೆಂಟ್ ಅವಳು ಯಾವಾಗ ಗೊತ್ತಾಗಲ್ಲ. ನಾನು ಯಾವಾಗಲಾರು ಹಿಂಗೆ ಹಿಡ್ದಿರ್ತೀನಲ್ಲ, ಅವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಜಿಪ್ ಲೈನ್ ಇದೆ ಇಲ್ಲಿ, ಇಲ್ಲಿಂದ ಅಲ್ಲಿವರೆಗೂ ಇರುತ್ತೆ, ಇಷ್ಟು ದೂರ ಇದೆ. ನಾನು ಹೋಗ್ಲಾ, ಕಳಿಸಿ. ಹಾಂ ಹಂಗಲ್ಲ, ಅಲ್ಲಿಂದ ಬಿಡ್ತಾರೆ ಅಷ್ಟೇ, ಅಲ್ಲಿ ಬಿಟ್ಟು ಇಲ್ಲಿ ಬಂದು ಇಳ್ಕೋಬೇಕು ನಾವು. ಮತ್ತೆ ನಾವು ಕಾರಲ್ಲೇ ಹೋಗ್ಬೇಕಷ್ಟೇ. 500 per person. ನೋಡಿ ಇಲ್ಲಿ ಬರ್ತಾ ಇದ್ದಾರೆ, 500 per person. ಹಾಂ, ಬಟ್ ಅದು ಎಂಟ್ರಿ ಪಾಯಿಂಟ್, ಇದು ಎಕ್ಸಿಟ್ ಪಾಯಿಂಟ್. ಅದೇ ಅದೇ ತರಬೇಕು. ಹೌದು. ಆಗ್ಲಿಲ್ಲ ಅಂದ್ರೆ ಹೋಗೋಣ, ಅದು ನೆಕ್ಸ್ಟ್ ಇದಕ್ಕೆ ಮಕ್ಳಿಗಾರ ಅಲ್ಲ ಆಟ ಆಡ್ಸೋದು. ಕಾವೇರಿ ನಿಸರ್ಗಧಾಮ ಅಲ್ಲೇ ಇರಲ್ವಾ? ಪಾರ್ಕ್ ಏನಾದ್ರು ಇದ್ರೆ ಅಲ್ಲಿ ಕರ್ಕೊಂಡು ಅಲ್ಲೇ ಇದೆ ನಿಸರ್ಗ. ಮತ್ತೆ ಬುದ್ಧಕ್ಕೂ ಕರ್ಕೊಂಡು ಇಲ್ಲಿ ಇನ್ನೊಬ್ರು ನೋಡಿ, ಅಲ್ಲಿ ಇನ್ನೊಬ್ರು ಬರ್ತಾ ಇದ್ದಾರೆ. ಹುಡುಗಿನೇ ಬರ್ತಾ ಇರೋದು.
ವಾವ್, ನಾನು ಹೋಗ್ತೀನಿವಲ್ಲ. ನೀವೇ ಹಾರೋ ನಮ್ಮ ಹುಡುಗನ ಮೂತಿ ಫುಲ್ಲು ಹೆಂಗಾಗಿದೆ ಅಂದರೆ ಏನು ಕೊಡಿಸ್ತಾ ಇಲ್ಲ ಅಂತ. ಏನು ಕೊಡಿಸ್ತೀರಾ ಅಂತಲ್ಲ, ಅದು ಆಡ್ಬೇಕಂತ. ಓಹೋ, ಜಿಪ್ಲೈನ್ ಆಡ್ಬೇಕಂತ ಎಲ್ಲ. ಜಿಪ್ಲೈನ್ ಆಡ್ತೀಯ ನೀನು? ಅದಕ್ಕೆ ಹೆಂಗಿರೋದು. ಬನ್ನಿ ತೊಳಿ. ಹೇಗಿದೆ ಹುಳಿ? ತಿನ್ಬೋದಾ? ನಾನೊಂದು ತಗೊಳ್ಳ? ಸ್ವೀಟ್ ಬೇಕು. ಅಬ್ಬಿ ಫಾಲ್ಸ್ ಎಲ್ಲ ನೋಡಿಕೊಂಡು ಮಕ್ಕಳಿಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಕೊಡಿಸ್ಕೊಂಡು ನೆಕ್ಸ್ಟ್ ಬಂದಿದ್ದು ನಾವು ಕಾವೇರಿ ನಿಸರ್ಗಧಾಮಕ್ಕೆ. ಇಲ್ಲಿ ತುಂಬಾ ಕ್ರೌಡ್ ಇತ್ತು, ಯಾಕಂದರೆ ಕಾಲೇಜ್ ಮಕ್ಕಳಾಗಿರ್ಬೋದು ಅಥವಾ ಸ್ಕೂಲ್ ಮಕ್ಕಳಾಗಿರ್ಬೋದು ಅವ್ರಿಗೆಲ್ಲ ಟ್ರಿಪ್ಪಿಗೆ ಕರ್ಕೊಂಡು ಬಂದಿದ್ರು. ಸೊ ಹಾಗಾಗಿ ಸಿಕ್ಕಾಪಟ್ಟೆ ರಶ್ ಇತ್ತು. ಬೋಟಿಂಗ್ ಶುಲ್ಕ ಅಲ್ಲಿ ನೋಡು, ಅಲ್ಲಿ ಅಲ್ಲಿಗೆ ಮೋಸ್ಟ್ಲಿ ಅಲ್ಲೇ ಕೊಡಬೇಕು ಅನ್ಸುತ್ತೆ. ಪ್ರವೇಶದ ದರ. ಆಮೇಲೆ ಇಲ್ಲಿ ನೋಡಲಿ ಅಲ್ಲಿ ಹೋದಾಗ ಅಲ್ಲಿ ಸಪ್ರೇಟ್, ಅಲ್ಲಿ ಹೋಗೋದಾಗ ಅಲ್ಲಿ ಸಪ್ರೇಟ್. ಆ್ಯಕ್ಚುಲಿ ಏನು ಗೊತ್ತಾ, ಇಲ್ಲಿಗಿಂತ ದುಬಾರೆ ಫಾರೆಸ್ಟಿಗೆ ಕರ್ಕೊಂಡು ಹೋಗಬೇಕಿತ್ತು ಅನ್ನಿಸ್ತು ನಮಗೆ. ಆಮೇಲೆ ಯಾಕೆಂದರೆ ಅಷ್ಟೊಂದು ಆಟ ಆಡೋವಂಥದ್ದು ಏನೂ ಇಲ್ಲ. ಅಟ್ಲೀಸ್ಟ್ ದುಬಾರೆ ಫಾರೆಸ್ಟ್ಗೆಲ್ಲ ಹೋದರೆ ಅಲ್ಲಿ ಆನೆ ಅಥವಾ ಅಲ್ಲಿ ಕೆಲವೊಂದು ಆಟ ಆಡೋವಂಥ ಇದಿದೆ, ಜಾಗ ಇದೆ, ನೀರಲ್ಲೆಲ್ಲ ಆಟ ಆಡ್ಬೋದು, ಆ ಥರ ಎಲ್ಲ ಜಾಗ ಇತ್ತು. ಸೊ ನಾವು ಆಮೇಲೆ ಅಂದ್ಕೊಂಡ್ವಿ ಇಲ್ಲಿಗಿಂತ ಅಲ್ಲಿಗೆ ಕರ್ಕೊಂಡು ಹೋಗಬೇಕಾಗಿತ್ತು, ಮಕ್ಳು ಇನ್ನು ಸ್ವಲ್ಪ ಎಂಜಾಯ್ ಮಾಡ್ತಿದ್ರೇನೋ ಅಂತ. ಸೊ ಇಲ್ಲೂ ಕೂಡ ಜಸ್ಟ್ ಬೋಟಿಂಗ್ ಅಷ್ಟೇ ಆಯಿತು, ಇನ್ನೇನು ಎಕ್ಸ್ಟ್ರಾ ಬೇರೆ ಆ್ಯಕ್ಟಿವಿಟೀಸ್ ಅಂತ ಏನೂ ಇಲ್ಲ. ಬಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅನ್ನಿಸ್ತು ನಮಗೆ. ಇಲ್ಲಿ ಏನೇ ಆ್ಯಕ್ಟಿವಿಟೀಸ್ಗೂ ಕೂಡ ಚಾರ್ಜಸ್ ಎಲ್ಲ ಇತ್ತಲ್ಲ ತುಂಬ ಜಾಸ್ತಿ ಅಂತಲೂ ಅನ್ನಿಸ್ತು. ಬಟ್ ಬೋಟಿಂಗ್ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ. ಇಲ್ಲಿ ಈ ಕಾವೇರಿ ನಿಸರ್ಗಧಾಮಕ್ಕೆ ಬಂದಿರೋ ಒಂದೇ ಒಂದು ರೀಸನ್ ಅಂದರೆ ಬೇರೆ ಇನ್ನೇನೂ ಇಲ್ಲ, ಅಲ್ಲಿ ಜಸ್ಟ್ ಬೋಟಿಂಗ್ ಬಂದು ಮಾಡಿಕೊಂಡು ಬಂದಿದ್ದಷ್ಟೇ. ಇಲ್ಲಿ ಇದು ಕಾವೇರಿ ನಿಸರ್ಗಧಾಮ. ಇದರೊಳಗಡೆ ಒಂದು ಕಂಪ್ಲೀಟ್ ಬಿದಿರು ಇದೆ. ಅದಕ್ಕೆ ಮಕ್ಕಳಿಗೆ ಆಟ ಆಡೋಕ್ಕೆ ಏನಿದೆ, ಪಾರ್ಕ್ ಇದೆ. ಹಾಂ, ಅಲ್ಲಿ ಆ ಕಡೆ ನೀವು ಬರುವಾಗ ನೋಡ್ತೀಯಲ್ಲ, ಅಲ್ಲಿ ನೋಡಿ ಕೊಡಗೋದು ಟ್ರೆಡಿಷ್ನಲ್ದು ಗೊಂಬೆಗಳ ಥರ ಸ್ಟ್ಯಾಚು ಥರ ಮಾಡಿ ಇಟ್ಟಿದ್ದಾರೆ. ಸ್ನಾನ ಮಾಡ್ಬೇಕಾ? ನೀನು ಬೆಳಗ್ಗೆ ಸ್ನಾನ ಮಾಡ್ದೆ ತಾನೆ? ನದಿಯಲ್ಲಿ ಸ್ನಾನ ಮಾಡಬೇಕಾ? ನೋಡಲಿ ಕೊಡಗು ಅವ್ರದ್ದು ಅಲ್ಲ ಕೋಲಾಟ ಸಾಂಪ್ರದಾಯಿಕ ನೃತ್ಯ ಅವ್ರದ್ದು, ಟ್ರೆಡಿಷ್ನಲ್ ಡ್ಯಾನ್ಸ್. ಜಂಗಲ್ ಸಫಾರಿ ಇದೆ ಒಳಗೆ, ಹೋಗ್ತೀರಾ? ಚೆನ್ನಾಗಿತ್ತು. ಜುರಾಸಿಕ್ ಜಂಗಲ್ ಅಂತೆ. ಹೋದ ತಕ್ಷಣ ಹೆದರ್ಕೊಂಡಿದ್ದಾಯ್ತು. ಇಬ್ಬರೇ ಫುಲ್ ಅಣು ಹೆದರ್ಕೊಂಡು ಒಳಗಡೆ ಹೋಗ್ತಾ ಇಲ್ಲ ಇಬ್ರು. ಒಂದೇ ಸ್ಟೆಪ್ಪು ಮತ್ತೆ ವಾಪಸ್. ಇವರಿಬ್ರಿಗೆ ತಗೊಂಡಿದ್ದ ಟಿಕೆಟ್ಸ್ನ ಅವರಿಬ್ರು ಹೋಗಿದ್ದಾರೆ ಇವಾಗ. ನೀನು ಯಾಕೆ ಹೆದರ್ಕೊಂಡೆ? ನೀನು ಸ್ವಲ್ಪ ಧೈರ್ಯ ತಾನೆ ನಿಂಗೆ? ಅಲ್ಲೇ ಫಸ್ಟು ಬಂದ ತಕ್ಷಣ ಹಂಗೆ ಆಯಿತು, ಬಟ್ ಒಳಗಡೆ ಹೋಗ್ಬೋದಿತ್ತು. ಇವ್ರು ಹೆದರ್ಕೊಂಡ್ರು, ಬರಲಿಲ್ಲ. ಸೌಂಡ್ ಐತೆ, ನಾನೇನೋ ಏನು ಇರಲ್ಲ, ಬರೀ ಸೌಂಡ್ ಅನ್ಕೊಂಡು ಹೋದೆ. ಸಡನ್ ಆಗಿ ಅದು ಮೇಲ್ ಬಂತಲ್ಲ ಹಿಂಗೆ, ಅವಾಗ ಭಯ ಆಯ್ತಾ? ಇಬ್ಬನಿ ಹತ್ತೇ ಬಿಟ್ಲು. ಇವಳು ಹತ್ಕೊಂಡೆ ನಿಂತ್ಕೊಂಡ್ಲಿ, ನಾನು ಹೋಗಲ್ಲ ಅಂತ. ಜುರಾಸಿಕ್ ಜಂಗಲ್. ಇಲ್ಲೆಲ್ಲ ಬರೀ ಇಷ್ಟೇ ಬಿದ್ರು, ಇನ್ನೇನಿದೆ ಇಲ್ಲಿ? ಏನಕ್ಕ ಬಾಡಿ ಗಾರ್ಡ್ನ ಹಂಗೆ ಕರ್ಕೊಂಡು ಹೋಗ್ತಿದ್ಯಾ? ಬೋಟಿಂಗಿಗೆ ಅಲ್ಲೇ ಟಿಕೆಟ್ ತಗೊಂಡಿದ್ದೆ, ಇಲ್ಲಿ ತಗೋಬೇಕಾ? ಇಲ್ಲಿ ತಗೋಬೇಕು, ಇಲ್ಲಿ ತಗೊಂಡು ಹೋಗ್ಬೇಕು. ಇಲ್ಲ ಅಲ್ಲೇ ಇತ್ತು. ಹೌದು, ಅದೇ ಥರ ಅದು. ಇಲ್ಲ ನೋಡು ಚಿನ್ನು,
ಕಾವ್ಯ ಇಲ್ಲೇ ಇದ್ದಾರೆ ನೋಡಿ ಇವರು. ಡ್ಯಾಶ್ ಡ್ಯಾಶ್ ಬನ್ನಿ ಬನ್ನಿ ನಮ್ಮಿಂದ ಬನ್ನಿ. ಹಾಯ್ ಮಾಡಿ ಶ್ರಾವ್ಯ, ಹಾಯ್ ಮಾಡು. ಹೆಂಗಿದೆ ಬನ್ನಿ ನಮ್ಮ ಜೊತೆ ಬೋಟ್ ರೈಡ್ ಹೋಗೋಣ. ಬೋಟ್ ರೈಡ್. ರೈಡರ್ಸ್ ಯಾರು ಅಸುಮ ಮತ್ತೆ ಉಸುಮ. ಬೋಟ್ ರೈಡ್ ಎಲ್ಲ ಆದಮೇಲೆ ಮಕ್ಕಳು ಸ್ಕೈ ವಾಕ್ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅಲ್ಲಿ ಹೋಗಿ ಕೇಳಿದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು. ಸೊ ಬೇಡ ಅಂತ ಹೇಳಿ ನಾವು ನೆಕ್ಸ್ಟ್ ಬುದ್ಧ ಟೆಂಪಲ್ಗೆ ಕರ್ಕೊಂಡು ಬಂದ್ವಿ. ಏನಂದರೆ ಇಲ್ಲಿ ಇನ್ನೊಂದು 1/4 ಗಂಟೆ ನಾವು ಸ್ವಲ್ಪ ಲೇಟ್ ಆಗಿಬಿಟ್ಟಿದ್ರು ನಮಗೆ ಎಂಟ್ರೆನ್ಸೇ ಸಿಗ್ತಾ ಇರಲಿಲ್ಲ. ಯಾಕೆಂದರೆ 6 ಗಂಟೆಗೆ ಕ್ಲೋಸ್ ಅಂತ ಹೇಳಿದರು. ನಾವು 5:45ಗೆ ಅಲ್ಲಿಗೆ ಬಂದಿದ್ದು. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು, ನಮಗೆ ಬುದ್ಧ ಟೆಂಪಲ್ನ ನೋಡೋಕ್ಕೆ ಸಿಗ್ತಾ ಇರಲಿಲ್ಲ. ಸೊ ಆನ್ ದ ವೇ ಹೋಗ್ತಾ ಅಲ್ಲಿ ಒಳಗಡೆ ಒಂದು ನವಿಲು ಕಾಣಿಸ್ತು. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಈಗ ಯೂಶ್ವಲ್ ಆಗಿ ಬೇರೆ ಕಡೆ ಎಲ್ಲ ನವಿಲನ್ನ ನೋಡಿದ್ರೆ ಅದು ಸ್ವಲ್ಪ ಹೆದರ್ಕೊಂಡು ಹಾರೋಗ್ಬೋದು, ಈ ಥರ ಎಲ್ಲ ಆಗುತ್ತಲ್ವ. ಸೊ ಇದಿಲ್ಲ, ಆರಾಮಾಗಿ ಅಲ್ಲಿ ಅದು ಇದು ತಿನ್ಕೊಂಡು ಓಡಾಡ್ಕೊಂಡು ಚೆನ್ನಾಗಿತ್ತು. ಆ್ಯಂಡ್ ಅಲ್ಲೊಂದು ಪುಟ್ಟ ಹುಡುಗ ಹೋಗಿ ನಿಂತ್ಕೋತಾನೆ, ಅವನ ಜೊತೆ ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಾ ಇತ್ತು ಗೊತ್ತಾ ಫೋಟೋಗೆಲ್ಲ. ಬಟ್ ಇದು ನೋಡೋಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗಂತೂ. ಎಷ್ಟು ಚೆನ್ನಾಗಿದೆ ನೋಡಲ್ಲಿ. ಅದೆಷ್ಟು ಚೆನ್ನಾಗಿ ಪೋಸ್ ಕೊಡ್ತಾ ಇದೆ ನೋಡ್ಬಾ ಇಲ್ಲಿ. ಈ ಒಂದು ಜಾಗ ಇರೋದು ಕುಶಾಲನಗರ ಬೈಲ್ಕುಪ್ಪೆಯಲ್ಲಿ. ಇದು ಸುಮಾರು ಒಂದು 60ರಿಂದ 65 ವರ್ಷ ಆಗಿರಬಹುದು ಅನಿಸುತ್ತೆ ಈ ದೇಗುಲ ಸ್ಥಾಪನೆ ಆಗಿ. ಹಾಗೆ ವಿಶ್ವದಲ್ಲೇ ಟಿಬೆಟಿಯನ್ನರ 2ನೇ ಅತಿ ದೊಡ್ಡ ವಾಸಸ್ಥಾನ ಅಂತಲೂ ಕೂಡ ಇದಕ್ಕೆ ಹೇಳ್ತಾರೆ. ಇಲ್ಲಿ ಚಿನ್ನ ಲೇಪಿತ ಮೂರ್ತಿಗಳು ಇವೆ. ಅದು ಯಾವ್ಯಾವ ಮೂರ್ತಿಗಳು ಅಂದರೆ, ಒಂದು ಪದ್ಮಸಂಭವ, ಇನ್ನೊಂದು ಅಮಿತಾಯುಷ್ ಹಾಗೂ ಗೌತಮ ಬುದ್ಧರ 40 ಅಡಿ ಎತ್ತರದ 3 ಚಿನ್ನದ ಮೂರ್ತಿಗಳು ಇಲ್ಲಿನ ಒಂದು ಪ್ರಮುಖ ಆಕರ್ಷಣೆ ಅಂತಲೇ ಹೇಳ್ಬೋದು. ಇದೆಲ್ಲನೂ ನೋಡುವಷ್ಟರಲ್ಲಿ ಸಂಜೆ 7:15 ಆಗೋಗ್ಬಿಡ್ತು. ಸೊ ಇನ್ನೇನು ಹೊರಡೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಮಕ್ಕಳು ಕೂಡ ಇದ್ರಲ್ವ, ಸೊ ಅವ್ರಿಗೇನಾದರೂ ತೆಕ್ಕೊಡೋಣ, ಇಲ್ಲಿಗೆ ಬಂದಿರೋ ನೆನಪಿಗೆ ಏನಾದರೂ ತೆಕ್ಕೊಡೋಣ ಅಂತ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋದ್ವಿ. ಅಲ್ಲೂ ಕೂಡ ಮಕ್ಕಳಿಗೆ ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೈಟ್ ಬರ್ತಾ ಆನ್ ದ ವೇ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.